ರಾಜ್ಯಕ್ಕಿಂದು ಜನಚೇತನ ಯಾತ್ರೆ ಪ್ರವೇಶ. ಅಡ್ವಾಣಿ ಸ್ವಾಗತಕ್ಕೆ ಬಿಜೆಪಿ ಬ್ರಿಗೇಡ್ ರೆಡಿ. ಬಹಿರಂಗ ಸಭೆಗೆ ಸಕಲ ಸಿದ್ಧತೆ. ಬಿಜೆಪಿ ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿ ಭ್ರಷ್ಟಾಚಾರದ ವಿರುದ್ಧ ಆರಂಭಿಸಿರೋ ಜನಚೇತನ ರಥಯಾತ್ರೆ ಇಂದು ರಾಜ್ಯ ಪ್ರವೇಶಿಸಲಿದೆ. ಬೆಂಗಳೂರಿನಲ್ಲಿ ನಡೆಯೋ ಅಡ್ವಾಣಿ ಬಹಿರಂಗ ಸಭೆಗೆ ನ್ಯಾಷನಲ್ ಕಾಲೇಜು ಮೈದಾನ ಸಜ್ಜಾಗಿದೆ. 35,000 ಮಂದಿ ಸಭೆಯಲ್ಲಿ ಪಾಲ್ಗೊಳ್ಳೋ ನಿರೀಕ್ಷೆ ಇದ್ದು ಭಾರೀ ಪೊಲೀಸ್ ಭದ್ರತೆ ಮಾಡಲಾಗಿದೆ. ಬಿಜೆಪಿ ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿ ಭ್ರಷ್ಟಾಚಾರದ ವಿರುದ್ಧ ಆರಂಭಿಸಿರತಕ್ಕಂಥ ಜನಚೇತನ ರಥಯಾತ್ರೆ ಇವತ್ತು ಕರ್ನಾಟಕ ರಾಜ್ಯ ಪ್ರವೇಶಿಸಲಿದೆ. ಇವತ್ತು ಬೆಂಗಳೂರಿನಲ್ಲಿ ನಡೀತಕ್ಕಂಥ ಅಡ್ವಾಣಿ ಬಹಿರಂಗ ಸಭೆಗೆ ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನ ಸರ್ವ ರೀತಿಯಲ್ಲೂ ಸಜ್ಜಾಗಿದೆ. ಯಾಕೆಂದರೆ ಸುಮಾರು 35,000 ಮಂದಿ ಈ ಸಭೆಯಲ್ಲಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಇದಕ್ಕಾಗಿ ಸೂಕ್ತ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಇದರ ಜೊತೆಗೆ ಬೆಂಗಳೂರಿನಾದ್ಯಂತ ಭಾರೀ ಪೊಲೀಸ್ ಭದ್ರತೆ ಮಾಡಲಾಗಿದೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದವರು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಡ್ವಾಣಿ ರಥಯಾತ್ರೆಗೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಹಿಂಸಾಚಾರಕ್ಕೆ ಕಾರಣವಾಗಬಾರದು, ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಈ ಯಾತ್ರೆಗೆ ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ರಾಜ್ಯ ಸರ್ಕಾರವು ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿದೆ. ಇದರ ಜೊತೆಗೆ ಅಡ್ವಾಣಿ ರಥಯಾತ್ರೆ ಯಶಸ್ವಿಯನ್ನು ಕಾಣಬೇಕು ಕರ್ನಾಟಕ ರಾಜ್ಯದಲ್ಲಿ. ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಿಜೆಪಿ ಸರ್ಕಾರ ಇರತಕ್ಕಂಥ ಕರ್ನಾಟಕಕ್ಕೆ ಈಗ ಅಡ್ವಾಣಿ ರಥಯಾತ್ರೆ ಇವತ್ತು ಬರ್ತಾ ಇದೆ. ಹಾಗಾಗಿ ಯಾವುದೇ ರೀತಿಯಲ್ಲೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಸರ್ವ ರೀತಿಯಲ್ಲೂ ಸಿದ್ಧತೆಗಳನ್ನ ನಡೆಸಲಾಗಿದೆ ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ. ಅಡ್ವಾಣಿ ಆರಂಭ ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧದ ರಥಯಾತ್ರೆ ಇವತ್ತು ಕರ್ನಾಟಕ ರಾಜ್ಯ ಪ್ರವೇಶಿಸ್ತಾ ಇದೆ. ಆದರೆ ರಾಜ್ಯ ಬಿಜೆಪಿ ನಾಯಕರು ಕೆಲವರು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಜೈಲು ಪಾಲಾಗಿದ್ದಾರೆ. ಸೊ ಅಡ್ವಾಣಿ ಅವರಿಗೆ ಯಾವುದೇ ರೀತಿಯ ಮುಜುಗರ ಆಗದೇ ಇರೋ ರೀತಿಯಲ್ಲಿ ಸಿದ್ಧತೆಗಳು ಹೇಗಾಗಿದೆ? ಅರವಿಂದ್, ಈಗಾಗಲೇ ರಾಜ್ಯ ಬಿಜೆಪಿ ಸರ್ವ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದೆ. ಹಿಂದೆನೆ ಈಗಾಗಲೇ ಈ ಒಂದು ಜನಚೇತನ ಯಾತ್ರೆಯ ಕರ್ನಾಟಕ ರಾಜ್ಯದ ಉಸ್ತುವಾರಿ ವಹಿಸಿರುವಂತಹ ಸಂಸದ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ಎಲ್.ಕೆ. ಅಡ್ವಾಣಿ ಅವರಿಗೆ ಮುಜುಗರ ಆಗದ ಹಾಗೆ ಈ ಸಭೆಯನ್ನ ನಡೆಸ್ತೀವಿ ಅನ್ನುವಂತ ಮಾತು ಹೇಳಿದ್ರು. ಅದೇ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಮುನ್ನೆಚ್ಚರಿಕೆಯನ್ನ ಕೈಗೊಂಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಇವತ್ತು ಈಗಾಗಲೇ ಇಲ್ಲಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಆದ್ರೆ ಬಿಜೆಪಿಯಿಂದ ಏನು ಹಲವಾರು ಈಗ ಭ್ರಷ್ಟಾಚಾರದ ಆರೋಪ ಹೊತ್ತು ಕೆಲವರು ಜೈಲು ಸೇರಿದ್ರೆ, ಇನ್ನೂ ಹಲವರ ಮೇಲೆ FIR ಆಗಿದೆ, ಹಲವರು ಆರೋಪವನ್ನು ಹೊತ್ತಿದ್ದಾರೆ. ಈ ಎಲ್ಲವೂ ಕೂಡ ಒಂದು ರೀತಿಯ ಮುಜುಗರವನ್ನ ಸೃಷ್ಟಿಸಿದ್ರೆ, ಇನ್ನೊಂದು ಕಡೆ ವಿರೋಧ ಪಕ್ಷ ಕಾಂಗ್ರೆಸ್ ಕೂಡ ಅಡ್ವಾಣಿ ಅವರಿಗೆ ಮುಜುಗರ ಉಂಟು ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದೆ. ಅಂದ್ರೆ ಇವತ್ತು ಮಧ್ಯಾಹ್ನ ಅಡ್ವಾಣಿ ಅವರು ಬರುವ ಮಾರ್ಗದಲ್ಲಿ ಸಂಪೂರ್ಣ ಕಾಂಗ್ರೆಸ್ನ MLAಗಳಾಗಿರ್ಬೋದು, ಹಾಗೆ ಕಾರ್ಪೊರೇಟರ್ಸ್ಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಕಪ್ಪು ಬಾವುಟ ಪ್ರದರ್ಶನ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. 4 ಭಾಗದಲ್ಲಿ ಕಪ್ಪು ಬಾವುಟ ಪ್ರದರ್ಶನವನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಎಲ್ಲಾ ಸಚಿವರು ಕೂಡ ಇಲ್ಲಿ ಭಾಗವಹಿಸ್ತಾರೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ನಾನು ನನ್ನ ಕ್ಯಾಮ್ರಾಮನ್ಗೆ ಪ್ಯಾನ್ ಮಾಡಿ ತೋರಿಸಲಿಕ್ಕೆ ಹೇಳ್ತೇನೆ. ನನ್ನ ಹಿಂಭಾಗದಲ್ಲಿ ನೋಡಬಹುದು ವೇದಿಕೆ, ಅಲ್ಲಿ ಬಹಳ ದೊಡ್ಡ ವೇದಿಕೆಯನ್ನ ಈಗಾಗಲೇ ಸಿದ್ಧ ಮಾಡಿದ್ದಾರೆ. ಅದರ ಎದುರು ಭಾಗದಲ್ಲಿ ಸುಮಾರು 25,000 ಆಸನಗಳನ್ನ ಕೂಡ ಈಗಾಗಲೇ ಸಿದ್ಧ ಮಾಡಲಾಗಿದೆ. ಅರವಿಂದ್, ಸರಿಸುಮಾರು 40,000 ಜನರು ಇಲ್ಲಿ ಒಟ್ಟಾರೆಯಾಗಿ ಇರಬಹುದು. ಅಷ್ಟು ದೊಡ್ಡ ಮೈದಾನ ಇದು. 25,000 ಆಸನಗಳನ್ನು ಹೊರತುಪಡಿಸಿ ಮತ್ತಷ್ಟು ಜಾಗ ಇದೆ, ನಿಂತುಕೊಂಡು ಕೂಡ ನೋಡಬಹುದು. ಒಟ್ಟಾರೆಯಾಗಿ ಈ ಮೈದಾನ ಸಂಪೂರ್ಣ ಜಾಮ್ ಪ್ಯಾಕ್ಡ್ ಆಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಈ ರಸ್ತೆಯುದ್ದಕ್ಕೂ ಕೂಡ ಎಲ್ಲಿ ನೋಡಿದ್ರು ಕೂಡ ಬಿಜೆಪಿಯ ಬಾವುಟಗಳು ಹಾಗೆ ಕಟೌಟ್ಗಳು ಸಾಕಷ್ಟು ಸಂಖ್ಯೆಯಲ್ಲಿವೆ. ಹಾಗೆ ವೇದಿಕೆ ಮೇಲೆ ಸರಿಸುಮಾರು 30 ಮಂದಿ ಇರ್ತಾರೆ ಅನ್ನುವಂತ ಮಾಹಿತಿ ಇದೆ. ನೋಡ್ಬೋದು, ಈ ಮೈದಾನದ ಸುತ್ತಲೂ ಕೂಡ ಸಾಕಷ್ಟು ಬಾವುಟಗಳನ್ನ ಹಾಕಲಾಗಿದೆ. ಹಾಗೆ ಸಾಕಷ್ಟು ಭದ್ರತಾ ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗಿದೆ. ಅರವಿಂದ, ಸಾಕಷ್ಟು ಪೊಲೀಸರ ನಿಯೋಜನೆ, ಸರಿಸುಮಾರು 1,500 ಪೊಲೀಸರು ಭದ್ರತೆಯ ಕ್ರಮವನ್ನು ಕೈಗೊಂಡಿದ್ದಾರೆ. ಹಾಗೆ ಈ ಮಾರ್ಗದಲ್ಲಿ ಯಾರೂ ಕೂಡ ಸಂಚರಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಸಂಪೂರ್ಣವಾಗಿ ಈ ಮಾರ್ಗವನ್ನ ಬಂದ್ ಮಾಡಲಾಗಿದೆ. ಅರವಿಂದ್, ಒಟ್ಟಾರೆಯಾಗಿ ಇವತ್ತು ಸಂಜೆ 5:30ಕ್ಕೆ ಏನು ಸಭೆ ಆರಂಭ ಆಗುತ್ತೆ, ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಹಾಗೆ ಅಡ್ವಾಣಿ ಅವರ ಭಾಷಣ ಏನಿದೆ ನಿಜಕ್ಕೂ ಕೂಡ ಎಲ್ಲರ ಈಗ ಗಮನ ಇಟ್ಟಿರುವುದು ಅದರತ್ತ. ಯಾಕಂದ್ರೆ ಕರ್ನಾಟಕದಲ್ಲಿ ಏನು ಭ್ರಷ್ಟಾಚಾರ
ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿಬಂದಿದ್ದು, ಆರೋಪಗಳು ಕೇಳಿಬಂದಿದ್ದು, ಈಗಾಗಲೇ ಹಲವರು ಜೈಲು ಸೇರಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವೆಲ್ಲವನ್ನು ಒಟ್ಟುಗೂಡಿಸಿ ಅಡ್ವಾಣಿ ಅವರು ಯಾವ ರೀತಿ ಬ್ಯಾಲೆನ್ಸ್ ಮಾಡಿ ಮಾತನಾಡ್ತಾರೆ ಅನ್ನೋದ್ರ ಕಡೆ ಎಲ್ಲರ ಗಮನ ಈಗ ನೆಟ್ಟಿದೆ. ಅರವಿಂದ್, ವೀರೇಂದ್ರ, ನೀವು ಹೇಳಿದ್ರಿ ಎಲ್ಲೆಲ್ಲೂ ಸ್ವಾಗತ ಕಮಾನುಗಳು, ಫ್ಲೆಕ್ಸ್ಗಳು, ಬ್ಯಾನರ್ಗಳು ತುಂಬ ರಾರಾಜಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಈಗ ಇರ್ತಕ್ಕಂಥ ಕುತೂಹಲ, ಯಾವ BJP ನಾಯಕರ ಫೋಟೋಗಳನ್ನು ಈ ವೆಲ್ಕಮ್ ಚಾರ್ಟ್ಗಳಲ್ಲಿ ಹಾಕಿದ್ದಾರೆ? ಯಾಕೆಂದರೆ ಯಡಿಯೂರಪ್ಪನವರ ಫೋಟೋ ಆಗಲಿ, ಅಶೋಕ್ ಅವ್ರದ್ದಾಗಲಿ, ಮುರುಗೇಶ್ ನಿರಾಣಿ ಅವ್ರದ್ದಾಗಲಿ ಹಾಕೋಕ್ಕಾಗಲ್ಲ, ಯಾಕೆಂದರೆ ಅವ್ರ ಮೇಲೆ ಕೇಸ್ ದಾಖಲಾಗಿದೆ. ಹಾಗಾದರೆ ಯಾವ ನಾಯಕರ ಫೋಟೋಗಳು ಈ ಫ್ಲೆಕ್ಸ್ಗಳಲ್ಲಿ ಕಂಡು ಬರ್ತಾ ಇದೆ? ಅರವಿಂದ್, ನೀವೇನೊಂದು ಈಗ ಪ್ರಶ್ನೆಯನ್ನಿದ್ರಿ, ಅದೇ ಕುತೂಹಲ ನಮ್ಮನ್ನು ಕೂಡ ಕಾಡ್ತು. ಅದೇ ಕಾರಣಕ್ಕಾಗಿ ಈ ಎಲ್ಲ ಸುತ್ತಮುತ್ತಲ ಪ್ರದೇಶಗಳಲ್ಲೂ ಕೂಡ ನಾವು ಓಡಾಡಿದ್ವಿ. ಆದ್ರೆ ನೀವು ಹೇಳಿದ ಹಾಗೆ ಯಡಿಯೂರಪ್ಪನವರ ಫ್ಲೆಕ್ಸ್ ಹಾಕ್ಲಿಕ್ಕಾಗಲ್ಲ, ನಿರಾಣಿ ಅವರ ಫ್ಲೆಕ್ಸ್ ಹಾಕ್ಲಿಕ್ಕಾಗಲ್ಲ, ಅಶೋಕ್ ಅವರ ಫ್ಲೆಕ್ಸ್ ಹಾಕ್ಲಿಕ್ಕಾಗಲ್ಲ ಅನ್ನೋದೆಲ್ಲ ಸುಳ್ಳಾಗಿದೆ. ಅರವಿಂದ್, ಇಲ್ಲಿ ಪ್ರತಿ ರಸ್ತೆಯಲ್ಲೂ ಕೂಡ 4 ಯಡಿಯೂರಪ್ಪನವರು, ಈಗಾಗಲೇ ವಿಚಾರಣಾಧೀನ ಕೈದಿಯಾಗಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಯಡಿಯೂರಪ್ಪನವರ ಕಟೌಟ್ ಇದೆ. ಅವೆಲ್ಲ ವಿಜುವಲ್ನ ಕೂಡ ನೀವು ಸುವರ್ಣ ನ್ಯೂಸ್ನಲ್ಲಿ ಕೂಡ ಈಗ ಮುಂದೆ ನೋಡಬಹುದು. ಆ ವಿಜುವಲ್ ಕೂಡ ನಮ್ಮ ಬಳಿ ಇದೆ. ಯಡಿಯೂರಪ್ಪನವರ ಕಟೌಟ್ಸ್ ಇದೆ. ಹಾಗೆ ಏನು FIR ದಾಖಲಾಗಿದೆ ಭೂ ಹಗರಣದ ಆರೋಪವನ್ನು ಹೊತ್ತು ಅಶೋಕ್ ಅವರು, ಗೃಹ ಸಚಿವ ಅಶೋಕ್ ಅವ್ರ ಮೇಲೆ FIR ದಾಖಲಾಗಿದೆ. ಅವರ ಕಟೌಟ್ ಕೂಡ ಇದೆ. ಅದ್ರ ಜೊತೆಗೆ ನಿರಾಣಿ ಅವರ ಕಟೌಟ್ ಕೂಡ ಇದೆ. ಹೀಗೆ ಪ್ರತಿಯೊಬ್ಬ ಸಚಿವರ ಕಟೌಟ್ ಕೂಡ ಇಲ್ಲಿದೆ. ಹೀಗಾಗಿ ಭ್ರಷ್ಟಾಚಾರದ ಆರೋಪ ಹೊತ್ತವರ ಕಟೌಟ್ಗಳು ಕೂಡ ಇಲ್ಲಿ ರಾರಾಜಿಸ್ತಾ ಇದೆ. ಅರವಿಂದ್, ಅದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಇದೊಂದು ರೀತಿ ನಿರೀಕ್ಷಿತವೇ ಆಗಿತ್ತು. ಯಾಕೆಂದ್ರೆ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಮಾತನಾಡ್ತಾ ಅಶೋಕ್ ಅವರು ಬರ್ಬೋದು, ನಿರಾಣಿ ಅವರು ಬರ್ಬೋದು, ಎಲ್ಲಾ ಸಚಿವರು ಕೂಡ ಬರ್ಬೋದು ಅನ್ನೋ ಮಾತನ್ನು ಹೇಳಿದ್ರು. ಹಾಗೆ ವೇದಿಕೆ ಮೇಲೂ ಕೂಡ ಅವರಿಗೆ ಆಸನವನ್ನ ಸಿದ್ಧ ಮಾಡಲಾಗ್ತಿದೆ ಅನ್ನುವಂತ ಮಾಹಿತಿಯನ್ನು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಬಹುತೇಕ ಇಲ್ಲಿ ಭ್ರಷ್ಟಾಚಾರದ ಆರೋಪ ಹೊತ್ತಿರುವವರು, ಜೈಲು ಸೇರಿರುವವರು ಎಲ್ಲರ ಕಟೌಟ್ ಕೂಡ ಇಲ್ಲಿ ರಾರಾಜಿಸ್ತಾ ಇದೆ. ಅರವಿಂದ್, ಓಕೆ ವೀರೇಂದ್ರ, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ಕೊನೆಯದಾಗಿ ಈಗ ಅಡ್ವಾಣಿ ಅವರ ಭಾಷಣದ ಮೇಲೆ ಎಲ್ಲರ ಚಿತ್ತ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಅವರು ಭ್ರಷ್ಟಾಚಾರದ ವಿರುದ್ಧ ಮಾತನಾಡಬೇಕಾದ್ರೆ ತಮ್ಮ ರಾಜ್ಯ ನಾಯಕರನ್ನ ಅವರು ಸಮರ್ಥಿಸ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಅವರು ಸಮರ್ಥಿಸ್ಕೊಳ್ತಾರೆ ಅಥವಾ ಸಮರ್ಥಿಸ್ಕೊಳ್ಳದೇ ಇರ್ತಾರ, ಈ ಯಾವ ರೀತಿ ಅವರು ಬ್ಯಾಲೆನ್ಸಿಂಗ್ ಆಗಿ ಮಾತನಾಡ್ತಾರೆ, ಯಾವ ರೀತಿ ಅವರು ಜನರನ್ನು ಆಕರ್ಷಿಸ್ತಾರೆ ತಮ್ಮ ಭಾಷಣದ ಮೂಲಕ ಅಂತಕ್ಕಂಥದ್ದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ.